ದೇವಾ ಶ್ರೀಹರಿ ಲಕ್ಷ್ಮಿ ಹೇಳುವಿನ ಕೇಳು. ಚೆನ್ನಾಗಿ ಹೇಳಿ ಲಕ್ಷ್ಮಿ. ದೇವ ಮಾಧವ ವೈಕುಂಠ ಪಾಲ ಏನಿದು ನಿನ್ನಯ ಆನಂದ ಲೀಲ. ದೇವ ಮಾಧವ ವೈಕುಂಠ ಪಾಲ ಏನಿದು ನಿನ್ನಯ ಆನಂದ ಲೀಲ. ಲೋಕ ರಕ್ಷಕನೇ ಭಕ್ತರ ಸಾಧಕನೇ ಕಮಲಾಕ್ಷನೇ ದೇವ ಮಾಧವ ವೈಕುಂಠ ಪಾಲ ಏನಿದು ನಿನ್ನಯ ಆನಂದ ಲೀಲ. ಆನಂದ ಲೀಲ ಆನಂದ ಲೀಲ. ದೇವ ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಕಷ್ಟವನ್ನು ಕಾಯುವರುದ್ಧಾರು ಶ್ರೀಮನ್ನಾರಾಯಣ ಜಗಕ್ಕೆ ನೀನೇ ಕಲ್ಯಾಣ. ಅಹೇ ಲಕ್ಷ್ಮಿ ಶ್ರೀಹರಿ ಹೇಳುವೇನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾಂತಿ ಶಿರಸಾಗರ. ಅಹೇ ಸುಂದರಿ ಸುಂದರ ಭಕ್ತರ ಮನೋ ಕೋರಿಕೆಯನ್ನು ಈಡೇರಿಸಿ
ಈ ದುಷ್ಟರ ನಿಗ್ರಹಿಸುವ ವಿಚಾರ ನನಗೆ ತಿಳಿಯದೆ. ಅಹೇ ಲಕ್ಷ್ಮಿ, ನಾನು ಸುಮ್ಮನೆ ಕುಳಿತರು, ಮಾತನಾಡಿದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು. ಅಹೇ ಲಕ್ಷ್ಮಿ, ಕಾಂತ ಎಂತ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಅಹೇ ಪ್ರಿಯೆ, ದುರ್ಜನರನ್ನು ಶಿಕ್ಷಿಸಿ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿತ್ತದಿಂದಿರ ಸತಿ ಮಹಾರೂಪವೇ. ಕಾಂತ ಹೃದಯೇಶ್ವರ, ಅಹೇ ಹೃದಯೇಶ್ವರಿ, ಅಹೇ ಕಾಂತ, ಅಹೇ ಲಕ್ಷ್ಮಿ, ಹೇಳಿವನು ಕೇಳು. ಮೂದಲ ಬಸವರಾಜ್ ಅವರು ಈ ಸುಂದರವಾದ ಹಾರವನ್ನು ವಿಷ್ಣುವಿನ ಪಾತ್ರ ನೀ ಹೇಳುವ ಮಾತೆ ಅತ್ಯದ್ಭುತ. ನನ್ನ ಪ್ರೀತಿಯ ತಮ್ಮ ಜಲಂಧರನ ನೀ ಶಿವನಿಂದ ಕೊಲಿಸಿತು ಬಲ್ಲೆನು ಪುಲ್ಲಲು ಪುಲ್ಲಲು ನಿನ್ನ ನಡೆಯ ಒಪ್ಪಲಾರೆ ನಡೆಯ ಒಪ್ಪಲಾರೆ ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತು ಅತ್ಯದ್ಭುತ, ನೀ ಹೇಳುವ ಮಾತು ಅತ್ಯದ್ಭುತ. ಪ್ರಿಯಾ, ಪ್ರಿಯೇ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಜಲಂಧರನನ್ನು ನೀನೇ ಆ ಶಿವನಿಂದ ಕೊಲ್ಲಿಸಿದೆಯಲ್ಲವೇ ಗರುಡ ವಾಹನ, ಬಲ್ಲೇನು ನಿನ್ನ ಗಾಡಿ. ಅಹೇ ಲಕ್ಷ್ಮಿ, ಹೃದಯೇಶ್ವರ, ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಚಳ್ಳೂರಿಗೆ ಚೆನ್ನೈ ಅವರು ಈ ಸುಂದರವಾದ ಗುಲಾಬಿ ದುಂಡು ಮಲ್ಲಿಗೆ ಹಾರವನ್ನು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ ಹಾರ ಮಾಡಿರುತ್ತಾರೆ. ಸುಂದರ ಚೆಲುವೆ ನೀ ಕೇಳಿ, ನನ್ನ ನಾ ಕಣ್ಣ ಸೋತೆ ಬಳಿವಾರೆ, ನನ್ನ ನಾ ಕಣ್ಣ ಸೋತೆ ಬಳಿವಾರೆ.
ಅರ್ಜುನ ವನ್ನಾರೆಡ್ಡಿ ಅವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ ಈ ವಾಚ್ ಅನ್ನು ಆಯ್ಕೆ ಮಾಡಿರುತ್ತಾರೆ. ಕಾಂತಿ ಕಾಂತ. ಸಾಗರದ ಸುದ್ದಿ ಪ್ರಿಯಾ ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ಹೌದು ಕಾಂತ. ನಿನ್ನ ಅಗ್ರಜನಾದ ಜಲಂಧರನನ್ನು ಒದೆ ಪಡಿಸಿದೆಂದು ಮಾತನಾಡಿದೆಯಲ್ಲ. ಹೌದು ಪ್ರಿಯಾ. ಆದರೆ ವಿಧಿಮಹಿಮ ಬಲ್ಲವರ್ಯಾರು? ಬಲ್ಲವರ್ಯಾರು? ಸರ್ವರೀತನಾದ ನನ್ನಂತವನಿಗೆ ವಿಧಿ ಕಾಟ ಬಿಟ್ಟಿಲ್ಲ. ಹೌದು ಕಾಂತ. ಹಾಗೆ ಲಕ್ಷ್ಮಿ, ಅದು ಹೇಗೆಂದರೆ ನನ್ನ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ನೀನು ದುಷ್ಟ ಶಿಕ್ಷಣವಾರ್ಥವಾಗಿ ಭೂಲೋಕದ ಜನ್ಮ ತಾಳೆಂದು ಶಾಪ ಕೊಟ್ಟಿರುವರು. ಹೌದು ಕಾಂತ. ಅಹೇ ಲಕ್ಷ್ಮಿ, ಸುಂದರ, ಯಾರಿಗೆ ತಿಳಿಯೋದು ಎನ್ನ ಅಂತರಂಗದ ಸಂಗತಿ. ಡ್ರೈವರ್ ನಾಗರಾಜ್ ಅವರು ಲಕ್ಷ್ಮಿ, ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ಆಯ್ಕೆ ಮಾಡಿರುತ್ತಾರೆ. ಕಾಂತ ಮೈ ಮರ್ತಿರುವೆಯಾ? ಬರೀ ನಾನು ಮರ್ತಿಲ್ಲ ಕಾಂತಿ. ನಾನ್ ಮರ್ತಿರುವೆನಾ? ಹೌದು ಸುಂದರಿ. ಸುಂದರ, ಸುಂದರಿ, ವಿಧಿ ಕಾಟ ಬಿಡಲಿಲ್ಲವೆಂದು ಹೇಳಿದೆಯಲ್ಲ. ಸಹಜವಾಗಿ ಅಂದು ಕಾಂತಿ. ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿತು ಬೇಸಾಟ. ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿತು ಬೇಸಾಟ. ಹರಿಹರನಲ್ಲವೇ ನೀನು ಭಯಪಟ್ಟರೆ, ಹರಿಹರನಲ್ಲವೇ ನೀನು ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ. ದೊಡೆಯ ಜಗನ್ನಾಥ ನೀ ಹೇಳುವ ಮಾತು ಅತ್ಯದ್ಭುತ, ನೀ ಹೇಳುವ ಮಾತು ಅತ್ಯದ್ಭುತ. ಪ್ರಿಯಾ, ಪ್ರಿಯೇ, ನೀನೇ ಈ ರೀತಿ ಮಾತನಾಡಿದರೆ ಹಾ, ನಿನ್ನನ್ನೇ ನಂಬಿ ಬದುಕುತ್ತಿರುವವರ ಭಕ್ತರ ಗತಿ ಏನು ಪ್ರಿಯಾ? ತೋರು ಎನ್ನುವುದೇ. ಅದೇ ಸುಂದರಿ, ಹೇಳುವನು ಇದುವಲ್ಲ, ನೀ ಹೇಳುವನು ಚೆನ್ನಾಗಿ ಕೇಳು. ಪಾಲ್ತೂರು ಅಡಿಯಪ್ಪನವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿ ನೀಡಿರುತ್ತಾರೆ. ನಮ್ಮ ಸುಂದರಿ ನನ್ನ ಮನೋಹರಿ, ಪ್ರೇಮ ಸುಂದರಿ ನನ್ನ ಮನೋಹರಿ. ಮಾಯಾ ಕಾಣು ಬಂದ. ಇದುವೇ ನಮ್ಮಯ ಕಾಣು ಬಂದ ಪ್ರೇಮ ಸುಂದರಿ ನನ್ನ ಮನೋಹರಿ. ಮಾಯದ ಬಲವನ್ನು ನಿಮ್ಮಂತೆ ನಮ್ಮನ ಕೊಡುಗೆ. ಮಾಯದ ಬಲೆಯನ್ನು ಬೇಸೆ ನಿಮ್ಮಂತೆ ನಮ್ಮನ್ನ ಕೊಣಸೆ. ನಿಮ್ಮ ನೋಟಕ್ಕೆ ನಾನು ಮರಳಾದೆನೋ ಪ್ರೇಮ ಸುಂದರಿ ನನ್ನ ಮನೋಹರಿ. ಪ್ರೇಮ ಸುಂದರಿ ನನ್ನ ಮನೋಹರಿ. ಬೂದಾಳ್ ಬಸವರಾಜ್ ಅವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 1000 ರೂಪಾಯಿ ನೀಡಿರುತ್ತಾರೆ. ಹೃದಯೇಶ್ವರ, ಅಹೇ ಹೃದಯೇಶ್ವರಿ, ಹೃದಯೇಶ್ವರ, ಎನ್ನ ಪ್ರೇಮದ ಮನೋಹರಿ, ಮನೋಹರ,
ಸ್ತ್ರೀಯರು ಏನು ಮಾತನಾಡಿದರು ಚಂದ, ಚಂದ. ಅದೇ ಈ ಜಗತ್ತಿಗೆ ಆನಂದ. ಹೌದು. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಅಹೇ ರಮಣಿ, ಸ್ತ್ರೀಯರು ಮೊದಲು ಪುರುಷರ ಹೃದಯ ತಮ್ಮ ಮೋಹಾಂಕುರಕ್ಕೆ ಹುಲ್ಲು ಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಆದರೆ ಆಯಾ ವಿಚಾರಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನನಂತೆ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮ ಪದ್ಧತಿ. ಅದೇ ಸತಿ ಇದಕ್ಕನುಸರಿಸಿ ನೀನು ಸತ ಮಾತನಾಡ್ತೀಯಲ್ಲ ರಮಣಿ, ಕಾಲುರ್ಗ ನಿಗವೇಣಿ. ಶ್ರೀಹರಿ ಲಕ್ಷ್ಮಿ, ಸೀಗಲು ಊರ್ಕಿ ಚೆನ್ನಯ್ಯನವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿ ನೀಡಿರುತ್ತಾರೆ. ಹೇಳುವೆನು ಕೇಳು. ಕೇಳಂದೆ. ಅದೇನು ಚೆನ್ನಾಗಿ ಹೇಳಿ ಲಕ್ಷ್ಮಿ. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು. ಅಂದ ಚಂದ ನೋಡ ಅಂಗ ಸಂಗ ಸುಖವು. ಸ್ತ್ರೀಯರ ಕಾಡುವರು ಮಹಾ ಚತುರರು. ಮೋಹಿನಿಯಾದೆ ಭರತನಾಟ್ಯವಗೈದೆ. ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ನೀನು ಸೀರೆಯನ್ನಿಟ್ಟೆ, ಹಣೆಗೆ ಕುಂಕುಮ ನಿಟ್ಟೆ. ಕುಣಿತ ಕುಣಿತ ಮುಡಿಯಲ್ಲಿ ಅಸ್ತವನಿಟ್ಟೆ. ನಿನ್ನಂತ ಗಂಡಸರೆ ಈ ರೀತಿ ಮಾಡಿದರೆ, ನಿನ್ನಂತ ಗಂಡಸರೆ ಈ ರೀತಿ ಮಾಡಿ ನಂಬಲಾರೆ ನನ್ನನ್ನು ಗೆದ್ದರೆ. ನಂಬಲಾರೆ ನನ್ನನ್ನು ಗೆದ್ದರೆ. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು. ಪ್ರಿಯ, ಪ್ರಿಯೇ, ಸ್ತ್ರೀಯರ ಪುರುಷರ ಮನಸ್ಸನ್ನು ಸೂರೆಗೊಳಿಸುತ್ತೇನೆಂದು ಹೇಳಿದೆಯಲ್ಲ ಹೌದು ಸುಂದರಿ. ಕಾಂತ. ಕಾಂತಿ, ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಸಹಜವಾಗಿ ಭಸ್ಮಸ್ತ್ರ ನಾಶ ಮಾಡಿದೆ ಕಾಂತಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು, ಇಲ್ಲಂತವರ ಯಾರು ಕಾಂತಿ? ಆದ ಬಳಿಕ ನನ್ನನ್ನು ಜರಿಯುವುದು ತಕ್ಕ ನಡಿತೆಯಲ್ಲ ವೈಕುಂಠವಾಸ. ನಿನ್ನಲ್ಲಿರುವುದು ಜಯಪಿ ಮಲ್ಲಿಯವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಅದೇ ಪ್ರಕಾರ ಸೀಗಲು ಊರ್ಕಿ ಯರಸ್ವಾಮಿ ಅವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಸಾಗರ ಸತಿಯೇ ಎನ್ನಯ ಸತಿಯೇ, ಸಾಗರ ಸತಿಯೇ ಎನ್ನಯ ಸತಿಯೇ, ಹಾಯಾಗಿ ನಾನೇರಲು ದುರ್ಬಲನ್ನ ಸೃಷ್ಟಿಸುವ ನಾಯಕ, ಕಾಯಕ ಸಂರಕ್ಷಕ.
ಪ್ರಾಣಕಾಂತಿ ಪ್ರಾಣಕಾಂತ. ನಿನಗೆ ತಕ್ಕ ಇದರ ಚಿಂತೆ. ಕೂಳನಾದ ಭಸ್ಮಾಸುರನ ಶಿವನಿಂದಲೇ ಉರಿ ಎಸ್ತವ ಪಡೆದ ಒಳಗ ಪರ ಶಿವನನ್ನ ಸುಡುತ್ತನೆಂದು ಹಿಂಬಾಲಿಸಿದನು. ಅಹೇ ರಮಣಿ, ರಮಣ, ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾಗಿದ್ದು ಎನ್ನ ಆದಿದೇವನಾದ ಕರ್ತವ್ಯ. ಆದ್ದರಿಂದ ಆ ಕ್ಷಣವೇ ನಾನು ಮೋಹಿನಿ ರೂಪಂ ತಾಳಿದೆ. ಅಹೇ ಲಕ್ಷ್ಮಿ, ಕಾಂತ, ಆ ಅಧರ್ಮಿಯಾದ ಭಸ್ಮಾಸುರನನ್ನು ತನ್ನ ಅರ್ಥದಿಂದಲೇ ತಾನು ಮರಣ ಆಗುವಂತೆ ಮಾಡಿದೆ. ಹಾ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದೆ. ಅಹೇ ಲಕ್ಷ್ಮಿ, ಕ್ರೂರನಾದ ಹಿರಣ್ಯಕಶ್ಯಪನಂ ಸಂಹರಿಸಿದೆ. ಭಕ್ತ ಪ್ರಹ್ಲಾದನನ್ನು ಅವನ ಮಗನಾದರೂ ರಕ್ಷಣೆ ಮಾಡಿದೆ. ಅಹೇ ಲಕ್ಷ್ಮಿ, ಇಂಥ ನಿರಂಜನನಾದ ಎನ್ನೊಡನೆ ಮಾಡುವುದು ನಿನಗೆ ಸರಿಯಲ್ಲ ರಮಣಿ. ಸನ್ಮೋಹನ ಭರಣಿ. ಅಹೇ ಲಕ್ಷ್ಮಿ, ನೀನಂದಿಲ್ಲ ಕಾಂತ. ಪ್ರಿಯಾ, ಶ್ರೀಹರಿ, ಲಕ್ಷ್ಮಿ, ಹೃದಯೇಶ್ವರ, ಹೃದಯೇಶ್ವರಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ವೀರ, ಕಾಂತಿ, ಕಾಂತ, ಕಾಂತಿ, ಹೇಳೇನು ಕೇಳು. ಅದೇನು ಚೆನ್ನಾಗಿ ಹೇಳಿ ಲಕ್ಷ್ಮಿ. ಬಲ್ಲೆ ಶ್ರೀಹರಿಯೇ ನಾನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ಶ್ರೀಲೋಲ, ಬಂದ ಅಮೃತಾದಿ ನೀನು ಅಸುರರಿಗೆ ವಿಷವನ್ನು ಕೊಡುದಿ, ದಿವಿಜರಿಗೆ ಅಮೃತವು ನೀಡಿ ಕಪ್ಪ ಸೂತ್ರಧಾರೆಯೋ ನೀನಾದೆ, ಕಪ್ಪ ಸೂತ್ರಧಾರೆಯೋ ನೀನಾದೆ. ಬಲ್ಲೆ ಶ್ರೀಹರಿಯೇ ನಿನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ, ನಿನ್ನಲ್ಲೇ ಇರುವುದು ಕಪಟ ಗುಣ. ಪ್ರಿಯಾ, ಪ್ರಿಯೇ, ಇನ್ನೊಂದು ವಿಚಾರ. ಅದೇನು ಲಕ್ಷ್ಮಿ? ಅದೇನೆಂದರೆ ಅದೇನು? ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮದನ ಮಾಡುವ ಸಮಯದಲ್ಲಿ ಮದನ ಮಾಡುವ ಸಮಯದಲ್ಲೂ ಒಂದು ಕಡೆ ಹಾಲಾಹಲ ಮತ್ತೊಂದು ಕಡೆ ಅಮೃತವನ್ನು ಉದ್ಭವಿಸಿದರೆ ಉದ್ಭವಿಸಿದರೆ ದಾನವರಿಗೆ ವಿಷವನ್ನು ನೀಡಿದೆ, ದೇವತರಿಗೆ ಅಮೃತವನ್ನು ನೀಡಿದೆ. ಪ್ರಿಯಾ, ಇಲ್ಲಂದವರು ಯಾರು ಕಾಂತಿ? ಮಾಡಬಾರದು ಇಂಥ ಅನ್ಯಾಯ. ಅಯ್ಯೇ ಲಕ್ಷ್ಮಿ, ಅಯ್ಯೇ ಲಕ್ಷ್ಮಿ, ಹೃದಯೇಶ್ವರ, ಹೇಳುವರು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕೋಪವೇ
ಸುಂದರಿ. ಸುಂದರ 10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಗಣಿ ಕಾಂತ ಅಹೇ ಲಕ್ಷ್ಮಿ, ಈ ಚತುರ್ದಶ ಭವನಗಳ ಎನ್ನ ಉದರದೋಳ್ ಅಡಗಿಸಿದ ಭಾಗೋತ್ಮನೆಂಬ ಹೆಸರು ಪಡೆದ ನಾನು ನಾರದ ಬಾಪ ಮತಿವಂತರಾದ ತ್ರಿಲೋಕ ಸಂಚಾರಿ ನಾರದ ದೇವರನ್ನು ನೀಡಿಸಿದೆ. ಮತಿಹೀನರಾದ ರಾಕ್ಷಸರಿಗೆ ವಿಷಪಾನವನ್ನು ಮಾಡಿಸಿದೆ. ಅಹೇ ಲಕ್ಷ್ಮಿ, ಶ್ರೀಹರಿ ಇದು ಯಾತಕ್ಕೆಂದರೆ ದುಷ್ಟರಾದ ರಾಕ್ಷಸರು ಯಾವ ಸಮಯದ ಶ್ರೇಷ್ಠರಾದ ದೇವತೆಗಳಿಗೆ ತೊಂದರೆ ಮಾಡುವರೋ ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿಯುತ್ತೆ ಕಾಂತಿ ಗುಣವಂತೆ. ನಿನ್ನ ದರ್ಶನಕ್ಕಾಗಿ ಲಕ್ಷ್ಮೀ ಸಮತನಾದ ನಿಮ್ಮನ್ನು ಕಂಡು ಧನ್ಯನಾದನು. ನಿಮ್ಮ ಪಾದ ಪದ್ಮಗಳಿಗೆ ವಂದಿಸುವನು. ನಿಮಗೆ ಶುಭವಾಗಲಿ ಬ್ರಹ್ಮ ಮನಸ್ಸೋತ್ಸವ. ಅದು ಏನು ನೀ ತಿಳಿಸಿ ಬಂದ ಕಾರ್ಯವ? ಹೇಳುವುದನ್ನು ಚೆನ್ನಾಗಿ ಚೆನ್ನಾಗಿ ಹೇಳಿ ನಾರದ. ಲಾಲಿಸು ಲಕ್ಷ್ಮೀ ರಮಣ ಇವರ ಪೇಳುವನ್ನು ನಾನವ ವಿಚಾರ, ಇವರ ಪೇಳುವನ್ನು ನಾನವ ವಿಚಾರ.
ಓಹೋ ದೇವಾ, ನಾರದ ಭೂಲೋಕದಲ್ಲಿ ದುಷ್ಟರಾದ ಶಕ್ತಿಸುಧನ ಪ್ರಚೋದನೆಂಬ ದೈತ್ಯರು ದೇವಾಲಯಗಳನ್ನು ಕೆಡಿವಿ, ಮುನಿಗಳ ಮಾಡುವ ತಪಸ್ಸನ್ನು ಕೆಡಿಸಿ, ಯಾಗ ಯಜ್ಞಾದಿಗಳನ್ನು ಭಂಗಪಡಿಸಿ ಸುರ ನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮೋದೋನ್ಮತ್ತರಾಗಿ ಮೆರೆಯುವರು. ದೇವಾ, ನಾರದ ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿಯ ಮಾಡಲು ಬಂದರೂ ಬರಬಹುದು. ಆದ ಕಾರಣ ಸದಾ ಭಕ್ತರ ರಕ್ಷಣೆ ಮಾಡೋದು ಬಿಟ್ಟು ಶೇಷಶೈಲವಾಗಿ ಲಕ್ಷ್ಮಿಯೊಡನೆ ಆನಂದ ಭರವಸನಾದರೆ ಭಕ್ತರ ಗತಿಯನ್ನು ಸ್ಥಿತಿ ಪಾಲನೆ ಲಕ್ಷ್ಮೀ ರಮಣನೆ. ಓಹೋ ನಾರಾಯಣ, ಬಿಡು ನಿನ್ನ ಮನದ ಯೋಚನ. ಹಾ, ಕಾಲಚಕ್ರವು ಸದಾ ಚಲನೆಯಲ್ಲೇ ಇರುತ್ತದೆ. ಆದರೆ ಈಗ ಲೋಲಾವತಿಯ ಮಧಾಂಧರಿಗೆ ಹರನ ಕೊಟ್ಟ ವರಬಲದಿಂದ ಅತಿ ಗರ್ವವು ಬಂದಿದೆ. ಅಹೋ ನಾರದ, ಅಹೋ ನಾರಾಯಣ, ಇನ್ನು ಕೆಲ ಕಾಲದಲ್ಲಿ ಅವರ ಗರ್ವ ಅವರನ್ನೇ ತಿನ್ನುವುದು. ಹಿಂದಕ್ಕೆ ದೇಶ ಸಾಧಿಸಿ ಬಂದವರ ಅಧೋಗತಿಯನ್ನು ನೀನೇನು ಅರಿಯದವನೇ ಹೇಗೆ? ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು ಅಷ್ಟೇ. ದೈವಿ ಸಂಬೋಧರಾದ ನಮ್ಮ ಕರ್ತವ್ಯವು ತಿಳಿದೆ. ವಿರಂಜನಿ ತನಯ ಆ ರಕ್ಕಸರನ್ನು ಸಮಯ ನೋಡಿ ಸೇರಿಸುವನಿ ಯಮ ಸಾಧನ. ಅಮ್ಮ ಲೋಕಮಾತೆ, ವೀಣಪಾಣೆಯಾದ ನಾರದ, ಕ್ಷೀರಸಾಗರ ಸುತೆ, ಜಗತ್ತಿಗೆ ಬಂದ ಆಪತ್ತನ್ನು ಕಾಪಾಡಿ ಜಗತ್ತುದ್ಧಾರ ಮಾಡಿರೆಂದು ಈ ಜಗನ್ನಾಥನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಭಾವಿನಿ. ವೀಣಪಾಣೆಯಾದ ನಾರದ, ಅಮ್ಮ ಮಾತೆ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಆ ಚಿನ್ಮಯನಿಗೆ ಹೇಳುವೆನು. ಶಾರದತನಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಕಾಂತ ಲಕ್ಷ್ಮಿ, ಈ ನಾರದರು ಹೇಳಿದಂತೆ ಆ ದುಷ್ಟರಾದ ಶಕ್ತಿ ಪ್ರಸೂದರನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ ತೋರು ಎನ್ನೋಳ್ದಯ. ಅಹೇ ನಾರಿಮಣಿ, ಎನ್ನ ಮೋಹದ ಅರಿಗಿಣಿ. ಶಕ್ತಿ ಸೋದನ ಪ್ರಸೋದನ ರೆಡಿ ಜಗತ್ತಿಗೆ ಬಂದ ಪರಿಹಾರನ್ನು ಪರಿಹರಿಸುವೆ. ಲೋಕ ಕಂಟಕರಾದ ಲೋಲಾವತಿ ದುಷ್ಟರಂ ಶಿಕ್ಷಿಸಿ ಎನ್ನಂ ನಂಬಿದ ಭಕ್ತರಂ ರಕ್ಷಿಸುವೆ. ಅಹೋ ನಾರದ, ನೋಡುತ್ತಾಯರನ್ನು ಲೀಲಾ ವಿನೋದ. ಅಹೋ ದೇವಾ, ಅಹೋ ನಾರದ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಓಹೋ ದೇವಾ ನಾರದ, ಓಹೋ ದೀನ ಬಾಂಧವ, ನಾನಿನ್ನು ಹೋಗಿ ಬರುವೆ. ಅಪ್ಪಣೆ ಎಂದೇ ಪಾಲಿಸು ಕಮಲನಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ಈ ವೈಕುಂಠ ಬಂದ ಕಾಲಕ್ಕೆ ಆ ರಕ್ಕಸರನ್ನು ಸಂಹಾರ ಮಾಡಿ ಯಮಲೋಕಕ್ಕೆ ಸೇರಿಸುವೆ. ವಿರಂಜನಿ ತನಯ ನೆನಪರಿಲಿ ಈ ನುಡಿಯ. ಶಕ್ತಿ ಸೋದನ ಪ್ರಸೋದನ ಕರುಣಾಲೋಲ ಕರುಣಾಲೋಲ ನೀರಜಮಾಲ, ಈ ಜಗವೇ ನಿನ್ನಲೇ ಬಾಲ. ಕರುಣಾಲೋಲ ಕರುಣಾಲೋಲ ನೀರಜಮಾಲ, ಈ ಜಗವೇ ನಿನ್ನಲೇ ಗೋಪಾಲ. ಸುರಮುನಿ ವಂದಿತನೇ ದೊರೆತ ಬಾರಣ, ಸುರಮುನಿ ವಂದಿತನೇ ದೊರೆತ ಬಾರಣ, ಕರುಣಾಭರಣ ಭಕ್ತಿಯುತ ಕಾರಣ. ಕಂಸಾದಿತ ನವಗರ್ವಪಾಲನ, ಕಂಸಾದಿತ ನವಗರ್ವಪಾಲನ,
ಪ್ರಕಾರದ ಪೋಯತ ಬಾ ಬಾಬಾ. ಊರಿನ ಮುಖಂಡರಾದಂತ ಇವಾಗ ಹಿರಿಯರು ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ಶಕ್ತಿ ಸುಧರ ವೇದಿಕೆ ಮೇಲೆ ಬರ್ಬೇಕು. ಶಕ್ತಿ ಸುಧರ ಮೇಲೆ ಬರ್ಬೇಕೆಂದು ವಿನಂತಿ. ಗ್ರಾಮ ಲೆಕ್ಕಾಧಿಕಾರಿ ಸಾರ್ ಅವರಾದ ಹಳ್ಳಿ ಮಂಜುನಾಥ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ಊರು ಬಾಗ್ಲಿ ಯರಸ್ವಾಮಿ ಗೌಡ ಕೂಡ ಈ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ಸಿದ್ದನಗೌಡ ವೇದಿಕೆ ಮೇಲೆ ಆಗಮಿಸಬೇಕು. ಬಂಗಾರಂಗಡಿ ಸೋನಿ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಬಂಗಾರಂಗಡಿ ಸೋನಿ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ಶಿವಪ್ಪ ಗೌಡ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಶಿವಪ್ಪ ಗೌಡ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಸಿ ಗಾದಲಿಂಗನಗೌಡ ನಮ್ಮ ಬಯಲಾಟದ ಮ್ಯಾನೇಜರ್ ಆದಂತವರು ತೆಗೆದುಕೊಳ್ಳಬೇಕೆಂದು ವಿನಂತಿ. ರವಿಸ್ವಾಮಿ ಅವರು ಬಿ ಸುರೇಶ್ ಗೌಡ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ರವಿಸ್ವಾಮಿ ಅವರು ಸಂಘಕ್ಕೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಸಂಘದ ಒಡೆಯರು ಸ್ವೀಕರಿಸಬೇಕೆಂದು ವಿನಂತಿ. ರವಿಸ್ವಾಮಿ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಬಯಲಾಟದ ಸಂಘಕ್ಕೆ ನೀಡಿರುತ್ತಾರೆ. ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕೆಂದು ವಿನಂತಿ. ಗೌಡ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಕೋಟೆ ಯರಸ್ವಾಮಿ ಗೌಡ ಅವರು 2000 ರೂಪಾಯಿ ಬಯಲಾಟದ ಸಂಘಕ್ಕೆ ನೀಡಿರುತ್ತಾರೆ. ಸಂಘದ ಒಡೆಯರು ಸ್ವೀಕರಿಸಬೇಕೆಂದು ವಿನಂತಿ. ಕೋಟೆ ಯರಸ್ವಾಮಿ ಗೌಡ ಅವರಿಗೆ ಸಂಘದ ಕಾಮೋಜಿ ಸಿದ್ದನಗೌಡ ಬಯಲಾಟದ ಸಂಘಕ್ಕೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಸಂಘದ ಮ್ಯಾನೇಜರ್ ಸ್ವೀಕರಿಸಬೇಕೆಂದು ವಿನಂತಿ. ಕಾಂಬೌಡ್ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ತಳವಾರು ಕೋಳೂರು ಶಿವಕುಮಾರ್ ಗೌಡ ಅವರು ಸಂಘಕ್ಕೆ 1000 ರೂಪಾಯಿಗಳನ್ನು ನೀಡಿರುತ್ತಾರೆ. ಸಂಘದ ಒಡೆಯರು ಸ್ವೀಕರಿಸಬೇಕೆಂದು ವಿನಂತಿ. ಶಿವಕುಮಾರ್ ಗೌಡ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಭೋಗೇಶ್ ಗೌಡ ಅವರು 500 ರೂಪಾಯಿ ಸಂಘಕ್ಕೆ ನೀಡಿರುತ್ತಾರೆ. ಸಂಘದ ಮ್ಯಾನೇಜರ್ ಆದಂತವರು ಸ್ವೀಕರಿಸಬೇಕೆಂದು ವಿನಂತಿ. ಭೋಗೇಶ್ ಗೌಡ ನಾನೇ ಸಂರಕ್ಷಕರ್ತನೆಂದ ಮರೆಯುತ್ತಿದ್ದ ಅಂಬಜಾಕ್ಷನ ಕರ್ವನ ವೈದ್ಯಾದ ನಾರಾಯಣ ಕರ್ವರಣ ಮಾಡಿ ಅವನ ಸತಿ ಮಣಿಯಳಾದ ಮಹಾಲಕ್ಷ್ಮಿಯನ್ನು ಸೆರೆ ಹಿಡಿದು ಗೋಳಾಡಿಸಿ ಅವಮಾನವನ್ನು ಪಡಿಸಿ ಇನ್ನು ಈ ಬ್ರಹ್ಮಾಂಡದ ನಾವೇ ಒಡೆಯನೆಂದ ಜಗವೆಲ್ಲ ಕೊಂಡಾಡುವಂತೆ ಜೈಬೇರನ್ನು ಒಡ್ಸಲ ಈ ಸಾರಥಿ ವೈಕುಂಠಕ್ಕೆ ಮತ್ತವನ್ನು ಆರ್ಸಿದ ಜಾಗ್ರತೆ ಅದೇ ಖಂಡಿಗಳಿಗಳು ಮಿಗಲಾದ ಖಂಡಿಗಳೆನಿಸಿದ ನಮ್ಮ ಅಣ್ಣೇನು ವೈರಿಯಾದ ವಿಷ್ಣು ಎಂಬ ಹೆಬ್ಬೆಡಿಯು ಸೆರೆ ಹಿಡಿದುಕೊಂಡು ಅವನ ಹೆಂಡತಿಯಾದ ಸಾಗರ ತನದೆಯ ಮಾನಹರಣ ಮಾಡಿ ಬರಲು ವೈಕುಂಠಕ್ಕೆ ಪ್ರಯಾಣ ಮಾಡುವನು. ನಮ್ಮ ಕುಲದವರನ್ನು ಮಣ್ಣು ಮುಕ್ಕಿಸಿ ಬಹುಶಕ್ತಿನಿಂದ ಮಿಕ್ಕಿ ಮೀರಿ ಮೆರೆಯುವ ಭ್ರಷ್ಟನಾದ ವಿಷ್ಣುಗುಣಂ ಸದಬಡುವುದಕ್ಕೆ ಜಾಗ್ರತೆಯಿಂದ ನಮ್ಮ ಅಣ್ಣನ ಬೆಂಬಲವಾಗಿ ಹೋಗೋಣ. ಆತವನ್ನು ಸುಡಿದಿಂದ ಬಿಡುವಂತ ನಾವು ಸಾರಥಿ ಉಳಿದ ಜೈವರ ಜಾಗ್ರತೆ
ಚಂಡ ವಿಕ್ರಮದೊಳ್ಳ ಕಾಂತ, ಅಯ್ಯೇ ರಮಣಿ, ಇದೇನು ರಕ್ಕಸರ ಘೋರ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ? ಆ ಧ್ವನಿ ನಮ್ಮನ್ನೇನು ಮಾಡುವುದ ಕಾಂತಿ? ಕಾಂತ, ಅಯ್ಯೇ ಲಕ್ಷ್ಮಿ, ಆ ಧ್ವನಿಯನ್ನು ಕೇಳಿದರೆ ಕಾಂತ, ಲಕ್ಷ್ಮಿ, ಆ ಧ್ವನಿಯನ್ನು ಕೇಳಿದರೆ ನನಗೆ ತುಂಬಾ ಭಯವಾಗುತ್ತದೆ ಕಾಂತ ಮಹಾಗುಣವಂತ. ಆತಂಕ ಪಡಬಡುವ ಸುಂದರಿ, ಸ್ವಲ್ಪ ಕಾಲ ಸೈರಿಸು. ಅಯ್ಯೇ ಲಕ್ಷ್ಮಿ, ಕಾಂತ, ಎಲ್ಲರೂ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಇದು ನಿನ್ನ ಮನದ ಚಿಂತೆ, ರಾಜರ ದೊರೆಯ ಕಾಗೆ, ಬಿಡು ನಿನ್ನ ಮನದ ಚಿಂತೆ. ಚೆನ್ನಾಗಿ ಹೇಳು. ಹಲೋ ಹಲೋ, ಇದು ನಿನ್ನ ಮನದ ಚಿಂತೆ, ರಾಕ್ಷಸರ ದೊರೆಯ ಕಾಗೆ, ಬಿಡು ನಿನ್ನ ಮನದ ಚಿಂತೆ. ಪದದಲ್ಲಿ ದೈತರ ಕಾರುವ, ಮಾಡುವೆ ರಾಕ್ಷಸ ನಾಟವ. ಚೆನ್ನಾಗಿ ಹೇಳು. ಮದದಲ್ಲಿ ದೈತರ ಕಾರುವ, ಮಾಡುವೆ ರಾಕ್ಷಸ ನಾಟವ. ಭಯವೋ ಏಕತೆಯಿಂದ ಸಂತಸ ತಾಳೋ ನೀನ. ಏಕತೆಯಿಂದ ಸಂತಸ ತಾಳೋ ನೀನ. ಬಿಡು ನಿನ್ನ ಮನದ ಚಿಂತೆ, ರಾಕ್ಷಸರ ದೊನೆಯ ಕಾಂತೆ, ಬಿಡು ನಿನ್ನ ಮನದ ಚಿಂತೆ. ರಮಣ. ನನ್ನ ಮುದ್ದಿನ ಅರಗಿಣಿ, ಕಾಂತ, ಯಾರೋ ಘೋರ ಧ್ವನಿ ಮಾಡುವರೆಂದು ನಮ್ಮನ್ನೇನು ಮಾಡಲಾರರು. ಹೌದು ಪ್ರಿಯ, ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತ ಆಯಿತು. ಹೌದು ಕಾಂತ. ನಾನು ಹೋಗಿ ಆ ರಕ್ಕಸರಂ ಸಂಹರಿಸಿ ಬರುತ್ತೇನೆ. ಅಹೇ ರಮಣಿ, ಕಾಂತ, ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಕಾಲುರುಗ ನಿಭವೇಣೆ. ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ಚಂಡ ವಿಕ್ರಮದೊಳ್ಳ ಪ್ರಚಂಡೆಂದೆನಿಸಿದ ಅನುಜ, ಚಟ ಸ್ಫುಟದೋತ್ಕಟ ತಾರ್ಭಟಕ್ಕೆ ಕಾರಣಗಳೆಂದ ಹೊರವಮ್ಮುವ ಜಾಲ್ಯೆಂದ ದಿಗ್ದೇವತೆಗಳ ಗರ್ಭಾಬ್ದಿಗಳ ಅನುಜ, ಯಾವ ಜಗತ್ತೊಳ್ಳ ವೈರಿಗಳಾದ ಅವರ ಪಾಲಕರ ಗಂಟಲ ಕೊಳ್ಳುವೆಗಳು ಅಹೋ ಅನುಜ, ಆಹೋ ಅಗ್ರಜ, ಎನ್ನಯ ಕೋಪಾಗ್ನಿಗೆ ಅಷ್ಟುಕುಲ ಪರ್ವತಂಗಳ ಆಹೋ ಅಣ್ಣಯ್ಯನೇ, ಎನ್ನಯ ಕಾರ್ರವಳ್ಳದ ಜಳಿಪಿಗೆ ಆ ಸೂರ್ಯನ ರೇಷ್ಮೆಯು ಅಡಗಿಕೊಂಡಿದ್ದ ಫಲೇ
ಹಲೋ ಹಲೋ ಮಯ್ಯನೇ ಆಹೋ ಅಣ್ಣನೇ ಆದಿಶೇಷನ ಪಣ್ಣಿ ಮಂಡಲಕ್ಕೆ ಮಣ್ಣು ಮುತ್ತುಕೊಂಡಿತ್ತು ಬಪ್ಪರ ಭಂಡರಾದ ಅದಮನು ನಮ್ಮೆದುರಿಗೆ ನಿಲ್ಲುವವರೇನು ಅಗ್ರಜ ತಮ್ಮಯ್ಯನೇ ಆಹೋ ಅಗ್ರಜನೇ ತಮ್ಮ ಪ್ರಸುದನ ಆಹೋ ಅಣ್ಣನಾದ ಅಗ್ರಜ ಇದೇ ನೋಡ ವೈಕುಂಠ ಲೋಕ ಈ ಲೋಕಲಾದ ಅರಸನಾದ ವಿಷ್ಣು ಎಂಬವರಷ್ಟನು ತನ್ನ ಸತಿ ಮನೆಯಲ್ಲಾದ ಲಕ್ಷ್ಮಿಯೊಂದಿಗೆ ಅಟ್ಟಾಸವನ್ನಾಡುತ್ತ ನೀಲ ವಿನೋದವನ್ನಾಡುತ್ತಾ ಇರುವಂತೆ ಈ ರಣಯಡಿ ಸಂಪಾದಕ್ಕೆ ನಾನಿಡಗಣ ಭಲೇ ಆಹೋ ತಮ್ಮ ಆಹೋ ಅಣ್ಣ ನಮ್ಮ ಲೋಕವರಾದ ಭಸ್ಮಾಸುರ ಮುಖಾಸುರ ಇನ್ನುಳಿದ ಅನೇಕ ಸುರರು ಆಹೋ ತಮ್ಮಯ್ಯನೇ ಆಹೋ ಅಣ್ಣನೇ ಇವ ನಮ್ಮ ನೆನೆಸಿಕೊಂಡರೆ ನೆನೆಸಿಕೊಂಡರೆ ಬಪ್ಪರ ಭಲೇ ಆದ ಕಾರಣ ವೈಕುಂಠವನ್ನು ಕ್ಷಣ ಮಾತ್ರದೊಳ ಸುಟ್ಟು ನಷ್ಟ ಮಾಡು ಮಹಾರಾಜನ ಈ ಶಕ್ತಿ ಸೂದನೆ ವೀರಾದಿ ವೀರನು ಈ ಅಸತಕ್ಕಲ ಚಕ್ರೇಶನಿಗೆ ಸರಿ ಸಮಾನ ಈ ಸೃಷ್ಟಿಯೇ ಇಲ್ಲವೆಂದು ಜೈ ಬೇರವನ್ನು ಒಟ್ಟು ಪ್ರಸೋದನ ವೈಕುಂಠವನ್ನು ಸರ್ವನಾಶ ಮಾಡೋಣೆಂದು ನಮ್ಮ ಭೀಕರ ಕೋಪಾವೇಶಕ್ಕೆ ಸುರಲೋಕ ದಿವಸರು ಕಟ್ಟಿ ಓಡುವವರು ದೇವತರ ಮೇಲೆ ನಮ್ಮ ಪರಾಕ್ರಮಂ ತೋರಿಸಿದವ ಬಲ್ಲ ಅವರ ಸ್ವರ್ಗವಂ ನಾಶ ಮಾಡಿದವ ಬಯಸಿದ ಕಷ್ಟದ ಜೀವನ ನಷ್ಟ ಮಾಡಿದವ ಅವರ ಸ್ವರ್ಗವಂ ನಾಶ ಮಾಡಿದವ ಬಪ್ಪರೇ ಹಮರನಂಬ ಅಮರಂ ಅಧಿಕಾರಗಳನ್ನು ನಮ್ಮ ವಶಪಡಿಸಿಕೊಂಡರವ ಅಣ್ಣ ಅಹೋ ತಮ್ಮ ಈ ಭುವನ ಬ್ರಹ್ಮಾಂಡಗಳಲ್ಲಿ ನಮ್ಮ ಸರಿಸಮರ ಪರಾಕ್ರಮರೇ ಇಲ್ಲ ನಮ್ಮ ಭುಜಬಲಕ್ಕೆ ಈ ಧರಣಿಯಲ್ಲಿ ಎಲ್ಲೂ ಕಾಣಲಿಲ್ಲ ತಮ್ಮ ಗಜ. ಅಹೋ ಅನುಜ ಅಣ್ಣ ಇನ್ನ ಮೇಲೆ ಬ್ರಹ್ಮನಂಬವನು ನಮ್ಮ ಲೋಹಾವತಿ ಪಟ್ಟಣಕ್ಕೆ ದ್ವಾರಪಾಲಕನಾಗಿರಲಿ ಗಜ. ಅಹೋ ಅನುಜ ದೇವಾನ ದೇವತೆಗಳು ದಿನನಿತ್ಯ ಪ್ರತಿದಿನ ತಪ್ಪದ ನಮ್ಮನ್ನ ಪೂಜಿಸಲೇಬೇಕು ತಮ್ಮ ಗಜ. ಅಹೋ ತಮ್ಮ ದೇವಂದ್ರ ನಂಬ ಹದಮನು ನಮ್ಮ ಲೋಹಾವತಿ ಪಟ್ಟಣಕ್ಕೆ ಕಾವಲಗಾರನಾಗಿರಲಿ ಅಣ್ಣ ಅಹೋ ತಮ್ಮ ರಕ್ಷಿಸುವ ಸಂರಕ್ಷಕನಂ ಬಿರಿದು ಧರಿಸಿದ ಭ್ರಷ್ಟ ವಿಷ್ಣುನಂ ಹಿಡಿದು ಅವನ ಮದ್ದವ ಮುರಿದು ನಮ್ಮ ಪುಟ ಭೇದವನಾದ ಸರಮಣಿಯೊಳು ಸೇರಿಸಿ ಜೀವನ ಪರ್ಯಂತ ನೆರಳಿ ಸಾಯುವಂತೆ ಮಾಡಿ ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ ಈ ದೇವಾತ ಗಣಿಯ ನಮ್ಮ ಆಜ್ಞೆಯಿಂದ ನಡೆಸೋಣ ಕಾರ್ಯಕ್ಕೆ ತಡ ಮಾಡಿದೆ ವೈಕುಂಠದ ಒಳಕ್ಕೆ ಹೋಗಿ ಅಣ್ಣ
ದಾನವಾಗ್ರಿಗಣ್ಣ ಇನ್ನಿಷ್ಟದಂತಾಗಲಿ ತಮ್ಮನೇ ವೀರಾದಿ ವೀರನೇ. ಮಣಿ ಎಲ್ಲ ಮುದ್ದಿನ ಅರಗಿಣಿ ಕಾಂತ ಕ್ಷಣಕಾಲ ಯಾರೋ ಘೋರ ಧ್ವನಿ ಮಾಡುವರೆಂದು ನಮ್ಮನ್ನೇನು ಮಾಡಲಾರರು. ಹೌದು ಪ್ರಿಯ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತ ಆಯ್ತು. ಆ ರಕ್ಕಸರನ್ನು ಸಂಹರಿಸಿ ಬರುತ್ತೇನೆ. ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಕಾಲುರುಗ ನಿಭವೇಣಿ. ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ಹೋಳಿರಯ್ಯಲೈ ವಿಷ್ಣುವೆಂಬ ಕುಲ್ಲ ಎಲೈ ರಣಗೋಡಿ ಸಾಗರ ತೀರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಜಯನ ಮಾಡಿ ವೈಕುಂಠ ಪದವಿಯೊಳು ಮೆರೆಯುವುದಕ್ಕೆ ಈ ಸಹಜವಾಗಿ ನನ್ನ ಗಂಟಲೇ ಅದಮ ಏ ಸಿದ್ಧ ಭ್ರಷ್ಟ ಹೋಳಿ ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಎಲೈ ದುಷ್ಟ ದಾನವ. ಆದರೆ ಅವರಲ್ಲಿ ಟಕ್ಕತನ ಮಾಡಿ ಎಲ್ಲಿವರೆಗೆ ಉಳಿದಿರುವಲ್ಲ, ಈಗ ಮಾತ್ರ ನೀನು ಎನ್ನ ಕೈಯಲ್ಲೇ ಇವತ್ತು ಉಳಿಯುವುದಿಲ್ಲ. ಎಲೈ ದುಷ್ಟ ಅದಮ ಏನು ಮಾತನಾಡಿದೆ? ನೀನೇ ಅಂಥ ಪರಾಕ್ರಮಿಯಾಗಿದ್ದರೆ ಸುಂದೋಪ ಸುಂದರ ಅಣ್ಣ ತಮ್ಮಂದರನ್ನು ಜಯಿಸುವುದಕ್ಕಾಗದೆ ರೂಪವತಿ ಉಳ್ಳ ಸ್ತ್ರೀಗಳಾಗಿ ಹೋಗಿ ಅವರಿಬ್ಬರ ಅಣ್ಣ ತಮ್ಮಂದರಕ್ಕೆ ಸಂಹಾರ ಮಾಡಿದ ಅದಮ ಯಾತಕ್ಕೆ ಒದರಾಡಿವೆ? ಅವರಂತೆ ನಿಮ್ಮನ್ನು ಹತಗೊಳಿಸುತ್ತೇನೆ. ಸ್ವಲ್ಪ ಕಾಲ ಆದ ಕಾರಣ ಇವತ್ತು ನಿನ್ನ ಬಿಡುವುದಿಲ್ಲ. ಇದಕ್ಕೆ ಸಿದ್ಧನಾಗಲೇ ಕೊಲ್ಲ ಆಟಿಗಿಸಿ ಬಿಡುವ ನೋಡ ನಿನ್ನಯ ಕೊಲ್ಲ. ಬಲಿರೇಲೆ ಸುದರ್ಶನ ಬಲಿರೇಲೆ ಅವಿಚಾರನಾದ ವಿಷ್ಣನೆಂಬ ಬಷ್ಟನೇ. ಎಲೈ ದುಷ್ಟ ದಾನವ ಏನು ಮಾತನಾಡಿದೆ? ಸುಲಕ್ಷಣವಾದ ಲಕ್ಷ್ಮೀ ಒಡೆಯನೇ, ಲೋಲಾಡುವ ಮದಮೂರ್ಖನ ನಿನ್ನ ಮೇಲೆ ನನಗೆ ಅಂತಃಕರಣ ಆಗುವುದು. ಅದು ಯಾತಕ್ಕಂದರೆ ಅದು ಯಾತಕ್ಕೆ ಅದಮ ಸ್ವಲ್ಪ ಕಾಲ ಸೇರಿಸ. ಸಂಹಾರ ಮಾಡಿದೆ, ನಿನಗೆ ಜೀವದಾನ ಮಾಡಿದೆ. ಸ್ವಲ್ಪ ಕಾಲ ಸೇರಿಸಿ ಅದಮ ನಡೆಯದು ಎನ್ನ ಮುಂದೆ ನಿನ್ನಯ ತ್ರಾಣ. ಅಡ್ಡ ಬಿದ್ದ ಹಿಡಿ ಎನ್ನ ಪಾದಕ್ಕೆ ಸಣ ಉಳಿಸುವ ನಿನ್ನ ಪ್ರಾಣ. ಎಲೈ ಅದಮ ಹೇಳುವುದು ಚೆನ್ನಾಗಿ ಕೇಳಿರೆ. ಅದೇನು ಚೆನ್ನಾಗಿದೆ
ದುಷ್ಟ ದಾನವರೇ ದೊಡ್ಡ ಮಾತುಗಳು ನುಡಿಯಬೇಡರೆ ಹದವರೇ ನೀವು ನುಡಿಯಬೇಡರೆ ಹದವರೇ ನೀವು ದುಷ್ಟ ದಾನವರೇ. ಎಲ್ಲ ಈ ದುಷ್ಟ ರಕ್ಕಸ ಕೆಟ್ಟ ನುಡಿಯ ನುಡಿದು ತಟ್ಟನೆ ನನ್ನ ಕೈಯಲ್ಲರಿರುವ ಈ ಸುದರ್ಣ ಚಕ್ರಕ್ಕೆ ಆಹುತಿಯಾಗಬೇಡ. ಮದಾಂಧನಾದ ಹಿರಣ್ಯಕಶ್ಯಪನ ಸಂಹರಿಸಿದಂತೆ ನಿಮ್ಮನ್ನು ಕೂಡ ಸಂಹರಿಸಿ ಬರುತ್ತೇನೆ. ನೋಡು ರಕ್ಕಸ, ಬಿಡು ನಿನ್ನ ಕಕ್ಕಸ. ಬಲಿರೇಲೈ ನಾರಾಯಣ, ಎಲೆ ದುಷ್ಟ ದಾನವ, ನೀನಾವ ಕದನ ಪ್ರವೀಣ, ನೀನ್ಯಾವ ಕದನ ಪ್ರವೀಣ? ಇಂದಕ್ಕೆ 3 ಅಡಿ ಭೂದಾನವೊಂಬೇಡಿ ಬಲ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದ. ಸಹಜವಾಗಿ ನಿಮ್ಮನ್ನು ಕೂಡ ತುಳುವಲೇ ಹದಮ. ಸ್ವಲ್ಪ ಕಾಲ ಸೇರಿಸ. ವೀರಾದ ವೀರಣ್ಯಕಶ್ಯಪಂ ನರಸಿಂಹ ಅವತಾರ ಎತ್ತಿ ಎದಗೈದ ಬಲಡ್ಡನಾದ ನರಕಾಸುರನಂ ಸಂಹಾರ ಮಾಡಿದೆ. ಮುದ್ದು ಬಸವೆ, ಎಲೆ ಈ ಮೂಢ ಬಸವೆ, ಬಲ ಚಂಡ ವಿಕ್ರಮಾದ ಸೋಮಕಾಸುರನಂ ಮಚ್ಚ ರೂಪವಂತಾಳಿ ಬಲದ ಸಹಜವಾಗಿ ಸದುಗಯದಲ್ಲಿ ಹದಮ. ಬೈರ ಪರಿಕ್ರಮೆಯಾದ ಭಸ್ಮಾಸುರನಂ ಮೋಹಿನಿಯಾಗಿ ತಗದೈ ತಕತೈ ತಕತೈ ಎಂದು ನಾಟ್ಯ ಮಾಡಿ ನಾಶ ಮಾಡಿದ. ಸಹಜವಾಗಿ ನಾಶ ಮಾಡಿದಲೇ ಹದಮ. ಈ ಧರಣಿಯೋಳು ನಿನ್ನನ್ನು ಧೀರನನ್ನು ಯಾರೋ ಸಹಜವಾಗಿ ಧೀರರನ್ನು ಒಲಲೇ ಹದಮ. ಯಾರು ಹೇಳು ನೀನು ನಿಜವಾಗಿ ಸಂಗ್ರಾಮ ಮಾಡಿದೆ. ನಾರಾಯಣ, ನಾನು ಬಲ್ಲ ನಿನ್ನ ಹೇಳಿದನ ಗುಣ. ಸ್ವಲ್ಪ ಕಾಲ ಸೇರಿಸಲೇ ಹದಮ. ಮುಂದೆ ತೋರದಿರು ನಿನ್ನ ಅಟ್ಟಾಸ, ನಿನ್ನ ಮುಂದೆ ತೋರಿದಿರು ಅಟ್ಟಾಸದಿಂದ ನಿನ್ನೆ ಯಾರು ಅರಿಯವರು ನಿನ್ನಂತ ಯಾರು. ಎಲ್ಲ ಈ ದುಷ್ಟ ದಾನವ, ಬಿಡು ನಿನ್ನ ಗರ್ವವ. ಬಿಡುವುದಿಲ್ಲ ಬಂಡ, ನೀನು ಮಾಡುವುದೇನು? ಕೊಟ್ಟ ಮಾತಿಗೆ ನಡೆಸಿದ ಭಕ್ತನಾದ ಬಲಿಚಕ್ರವರ್ತಿಯಂ ಪಾತಾಳಕ್ಕೆ ತುಳಿದೆ. ಅವನ ಭಕ್ತಿಗೆ ಮಚ್ಚಿ ಅವನ ಬಾಗಿಲಂ ಕಾದೆ. ನರಕಾಸುರ, ಭಸ್ಮಾಸುರ, ಸೋಮಕಾಸುರ ಮೊದಲಾದ ಮಿಕ್ಕಿದ ರಾಕ್ಷಸಕರಂ ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರ ಎತ್ತಿ ನಿರ್ನಾಮ ಮಾಡಿದೆ. ಎನ್ನಂತ ದೇವತೆಗಳಂ ಸಂರಕ್ಷಿಸಿದೆ. ಶ್ರೇಷ್ಠರಾದ ನಮ್ಮಂತ ರಾಕ್ಷಸ ಅಂತಕನ ಮುಂದೆ ಕೆಕ್ಕುಲಾದಿಯಿಂದ ಮಾತುಗಳನ್ನಾಡಿ ಸಾಯಬೇಡಿದೆ. ಕಂಡಿರ ರಾಜಂಚಗರೆ, ಈ ದಿನ ನೀನು ಎನ್ನ ಕೈಯಿಂದ ಉಳಿದುಕೊಳ್ಳಲು ಸಾಧ್ಯವೇ? ಸ್ವಲ್ಪ ಕಾಲ ಸೇರಿಸಲೇ ಅದವ. ಸಂವತ್ಸರಗಳನ್ನು ಬಿಡವನು ನಿರ್ಧರಿಸಿಕೋ. ಎಲೆ ಭ್ರಷ್ಟ, ಇಂದಕ್ಕೆ ಮೋಸ ಮಾಡಿ ಹಸರನ್ನು ಕೊಂದ ರೀತಿಯಲ್ಲ ಈ ವಸತಿಯೊಳು ಹೆಸರಿಲ್ಲಂತೆ ನೀಗಿಸುವನು. ಅವರನ್ನು ನಿಮ್ಮನ್ನು ಕೂಡ ಕೊಲ್ಲುವಲೇ ಅದವ. ಪಾಲಕ ಸೂತ್ರಧಾರಕ ಈ ಕ್ಷಣ ಮಾತ್ರದೊಳು ತೋರಿಸುವನ್ನು ನೋಡು ನಿನಗೆ ಈ ಯಾಮಪುರದ ನರಕ. ಸ್ವಲ್ಪ ಕಾಲ ಸೇರಿಸಲೇ ಅದವ. ಎಲ್ಲ ಪಾಠಾಣ ಶಬ್ದಮ್ಮ ಎಲೈ ಕುಲ್ಲನಾದ ನಾರಾಯಣ, ಇಲ್ಲಿ ಯಾರರಿಯರು ನಿನ್ನ ಪ್ರಾಣ? ಸ್ವಲ್ಪ ಕಾಲ ಸೇರಿಸಲೇ ಅದವ. ಈಗಲೇ ನೋಡುಗ, ಈಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದಲ ನಡಗುತ್ತರವೋ. ಶಕ್ತಿ ಆಯ್ದನು ಬಿಡುವನು ನಿರ್ಧರಿಸು. ಎಲೆ ಭ್ರಷ್ಟ, ನೀನೊಬ್ಬ ಪರಮ ನೀನೊಬ್ಬ ದುರದೃಷ್ಟ. ದಟ್ಟಡಲೆನ್ನುವಂತೆ ಎಗ್ಗಳವಾಗಿ ಬರುವ ಬಾಣಗಳನ್ನು ಕೈಲಾದರೆ ಯುದ್ಧವನ್ನು ಮಾಡು, ಕೈಲಾಗದಿದ್ದರ ಹಿಂದಕ್ಕೆ ತಿರುಗಿ ನೋಡದ ಓಡೋಡು. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಈ ಖಂಡುಗಲಿ ಖಂಡನಾದ ಶಕ್ತ ಸೂತನ ಪಾದಕ್ಕೆ ಬಿದ್ದ ಶರಣಾದನಾಗು. ನಿನಗೆ ಪ್ರಾಣ ಭಿಕ್ಷೆಯನ್ನು ಕೊಡುವನು. ಎಲ್ಲವಾಯ್ತೆಂದರೆ ಯುದ್ಧಕ್ಕೆ ಸಿದ್ಧನಾಗಲೇ ಬಂಡ ಮಾಡಬೇಡ ನೋಡು ನಿನ್ನ. ಎಲ್ಲ ಸಾರಥಿ, ಈ ಗರ್ವಿಷ್ಠರಾದ ರಾಕ್ಷಸ ಅಧಮರಿಗೆ ಯಾವ ಜೀವದಿಂದ
ಕದನ ಮಾಡಿದರೂ ಮರಣ ಬಾರದಂತೆ ಆ ಚಂದ್ರಮೌಳಿಯು ವರವಂ ಕೊಟ್ಟಿರುವನು. ಹೌದು ಸ್ವಾಮಿ. ಆದ ಕಾರಣ ಅವರ ಮರ್ಮವನ್ನರಿತು ನಾನು ಕಾಣದಂತೆ ಮಾಯವಾದನು. ಆದರೆ ಮುಂದೆ ಅವರನ್ನು ಸಂಹರಿಸುವುದಕ್ಕಾಗಿ ತಕ್ಕ ಯೋಚನೆ ಮಾಡಿ ಮಗ್ನನ ಇರುವನು. ಆ ಮೂರ್ಖರ ರುಂಡಂಗಳಂ ಚಂಡಾಡದಿದ್ದರೆ ರಾಕ್ಷಸ ಅಂತಕನೆಂಬ ಹೆಸರಾತಕ್ಕೆ ಹದವರೇ, ಜಾಗೃತಿಯಿಂದ ಇದ್ದಕ್ಕನ್ನಿಲ್ಲರೇ ಮೂರ್ಖರೇ. ಪ್ರಕಾರವಾಗಲೇ ಯುದ್ಧಕ್ಕೆ ಸಿದ್ಧರಾಗಲೇ ಮೂರು ತುಂಡ.